Welcome to Kids Story World. ರಾಮಪುರ ಎಂಬ ಹಳ್ಳಿಯಲ್ಲಿ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ವಾಸವಾಗಿದ್ರೂ ಅತ್ತೆ ಚಂದ್ರಮ್ಮಗೆ ಒಂದು ದೊಡ್ಡ ದುಃಖ ಇತ್ತು. ಅದು ಬೇರೆ ಏನೂ ಅಲ್ಲ, ನಾನು ಯಾಕೆ ಕಪ್ಪಾಗಿ ಇದ್ದೀನಿ, ನನ್ನ ಸೊಸೆ ಯಾಕೆ ದಿನೇ ದಿನೇ ಬೆಳ್ಳಗೆ ಆಗ್ತಾ ಹೋಗ್ತಾಳೆ ಅನ್ನೋದು. ಪ್ರತಿ ಬೆಳಗ್ಗೆ ಅತ್ತೆ ಮಿನಟ್ ಮ್ಯಾಜಿಕ ಸೊಪ್ನಿಂದ ಮುಖ ತೊಳ್ಕೊಂಡು ಕನ್ನಡಿಯ ಮುಂದೆ ನಿಂತು ಛೇ ಮತ್ತೆ ಕಪ್ಪು ಅಂತ ತಲೆ ಕೆಡಿಸಿಕೊಳ್ಳುತ್ತಿದ್ದಳು. ಅದೇ ಸಮಯದಲ್ಲಿ ಸೊಸೆ ಅನಿತಾ ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಲಿಪ್ಸ್ಟಿಕ್ ಹಚ್ಚಿ ಅತ್ತೆ ಕಾಫಿ ರೆಡಿ ಅಂದರೆ ಅತ್ತೆಗೆ ಶಾಕ್, ನಿನ್ನೆಗಿಂತ ಇವತ್ತು ಇನ್ನೂ ಬೆಳ್ಳಗೆ ಕಾಣಿಸ್ತಾ ಇದ್ದಾಳೆ. ಒಂದು ದಿನ ಅತ್ತೆ ತೀರ್ಮಾನ ಮಾಡಿಬಿಟ್ಟಳು, ಇವಳು ಏನೋ ಸೀಕ್ರೆಟ್ ಮಾಡ್ತಾ ಇದ್ದಾಳೆ, ನಾನು ಪತ್ತೆ ಹಚ್ಚಲೇಬೇಕು, ಅದ್ಯಾವ್ ಸೋಪ್ ಹಾಕ್ತಾಳೆ ನೋಡ್ತೀನಿ. ಅದೇ ದಿನ ಅನಿತಾ ಸಲೂನ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡು ಬಂದಳು. ಮುಖ ಚಂದ್ರನಂತೆ ಹೊಳೆತಾ ಇತ್ತು. ಅತ್ತೆಗೆ ಹೊಟ್ಟೆ ಉರಿ, ಏನು ಮಾಡ್ತೀಯೆ ನೀನು, ಯಾವ ಸೋಪ್ ಹಾಕ್ತೀಯೆ ಅಂತ ಕೇಳಿದ್ರೆ ಅನಿತಾ ನಗ್ತಾ ಅಯ್ಯೋ ಅತ್ತೆ, ನಾನು ನೀವ್ ಹಾಕೋ ಸೋಪ್ನೇ ಹಾಕ್ತೀನಿ ಅಂದಳು. ನಾನು ಫೇಶಿಯಲ್ ಮಾಡಿಸ್ಕೋತೀನಿ ಎಂದು ಸಲೂನ್ಗೆ ಹೋದಳು. ಫೇಶಿಯಲ್ ಪ್ಯಾಕ್ ಹಾಕೊಂಡು ನಾನ್ ಸೊಸೆಗಿಂತ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅದ್ಕೊಂಡು ಫೇಶಿಯಲ್ ಮಾಡಿಸಿ ಮನೆಗೆ ಬಂದು ನೋಡಿದ್ರೆ ಏನೂ ಒಳಪು ಕಾಣಿಸ್ತಿಲ್ಲ. ಹಾಗಾದ್ರೆ ನಾನು ಯಾಕೆ ಕಪ್ಪು, ಇವಳು ಯಾಕೆ ಬೆಳ್ಳಗೆ? ಅಂದಿನಿಂದ ಅತ್ತೆ ಸೊಸೆಯನ್ನು ಗೂಢಚಾರಿಯಂತೆ ಫಾಲೋ ಮಾಡೋದ್ ಶುರು. ಬಾತ್ರೂಮ್ ಮುಂದೆ ನಿಂತು ಕಿಟಕಿಯಿಂದ ತಲೆ ಹಾಕಿ ನೋಡುವುದು, ಸೊಸೆ ಸ್ನಾನಕ್ಕೆ ಹೋದಾಗ ಬಕೆಟ್ ಚೆಕ್ ಮಾಡುವುದು. ಆದ್ರೆ ಅನಿತಾ ತುಂಬಾ ಸ್ಮಾರ್ಟ್. ತನ್ನ ರೂಮಿನಲ್ಲಿ ಒಂದು ಚಿಕ್ಕ ಡಬ್ಬಿಯಲ್ಲಿ ಸೀಕ್ರೆಟ್ ಕಾರ್ ಸೋಪ್ ಇಟ್ಟುಕೊಂಡಿದ್ದಳು. ಅತ್ತೆ ನೋಡೋ ಮುಂಚೆ ಅದನ್ನು ಮರೆಮಾಡಿ ಬಿಡ್ತಾ ಇದ್ದಳು. ಅತ್ತೆ ಮಾತ್ರ ದಿನವೂ ಅದೇ ಹಳೆಯ ಮಿನಟ್ ಮ್ಯಾಜಿಕ ಸೋಪ್, ಅದೇ ಹಳೆಯ ಬಣ್ಣ. ಒಂದು ದಿನ ಟಿವಿಯಲ್ಲಿ ಕಾರ್ ಸೋಪ್ ಅಡ್ವರ್ಟೈಸ್ ಬಂತು. ಅಡ್ವರ್ಟೈಸ್ನಲ್ಲಿ ಹುಡುಗಿ ಒಂದು ವಾರದಲ್ಲಿ ಬೆಳ್ಳಗೆ ಆಗ್ತಾಳೆ ಅಂತ ತೋರಿಸ್ತಾರೆ. ಅತ್ತೆ ಕಣ್ಣು ದೊಡ್ಡದಾಗಿ ಅಯ್ಯೋ ಇದೇನಾ ರಹಸ್ಯ ಅಂದುಕೊಂಡಳು. ಸೊಸೆ ಅಡ್ವರ್ಟೈಸ್ ಕೇಳಿಸಿಕೊಂಡು ಟಿವಿ ಮುಂದೆ ಅತ್ತೆ ನೋಡಬಾರದೆಂದು ನಿಲ್ಲುತ್ತಳ್ಳೆ. ಹಾಗಾಗಿ ಅನಿತಾ ಮುಂದೆ ನಿಂತು ಟಿವಿಗೆ ಬೆನ್ನು ತಿರುಗಿಸಿ ಅತ್ತೆ ಬಿಸಿ ಬಿಸಿ ಬಿಸಿಬೇಳೆಬಾತ್ ಮಾಡಿದೀನಿ, ನಿಂಗೋಸ್ಕರ ಬನ್ನಿ ತಿಂಡಿ ಮಾಡೋಣ ಅಂತ ಕರಿತಾ ಇರ್ತಾಳೆ. ಅತ್ತೆ ಮನಸ್ಸಲ್ಲಿ ಓ ಇದೇ ಸೋಪ್ ಅನ್ಸುತ್ತೆ ಇವಳು ಹಾಕೋದು. ಅಡ್ವರ್ಟೈಸ್ ಮುಗಿದ ಮೇಲೆ ಅತ್ತೆ ತೀರ್ಮಾನ, ಇದೇ ಸೋಪ್ ನಾನು ತಗೊಂಡ್ರೆ ಇವಳಿಗಿಂತ ಬೆಳ್ಳಗೆ ಆಗ್ಬೇಕು. ಆದ್ರೆ ಅಂಗಡಿಗೆ ಹೋಗೋದು ಹೇಗೆ ಸೊಸೆ ಕೇಳಿದ್ರೆ ಅತ್ತೆ ನೇರವಾಗಿ ಅನಿತಾಳನ್ನೇ ಕರೆದು ಅನಿತಾ ಅಂಗಡಿಗೆ ಹೋಗಿ ಇದೇ ಮಿನಿಟ್ ಮ್ಯಾಜಿಕ ಸೋಪ್ ತಂದುಕೊಡು ಬಾ, ಸೊಸೆ ನಂಗೆ ಕಾಲ್ನೋವು ಅಂತ ಹೇಳಿ ಕಳಿಸುತ್ತಾಳೆ. ಅತ್ತೆ ಅದೇ ಗ್ಯಾಪಲ್ಲಿ ಬೇರೆ ಅಂಗಡಿಗೆ ಹೋಗಿ ಕಾರ್ ಸೋಪ್ ಇಸ್ಕೊಂಡ್ ಬರ್ತಾಳೆ. ಅತ್ತೆ ಅದನ್ನೇ ಹಾಕಿ ಹಾಕಿ ಮುಖ ತೊಳೆಯುತ್ತಾ 1 ವಾರ ಕಳೆದಿತು, 2 ವಾರ ಕಳೆದಿತು. ಒಂದು ದಿನ ಅನಿತಾ ಕೇಳಿದಳು, ಅತ್ತೆ ನಿಮಗೆ ಏನಾದ್ರೂ ಚೇಂಜ್ ಕಾಣಿಸ್ತಾ ಇದೆಯಾ? ಅತ್ತೆ ಕನ್ನಡಿಯಲ್ಲಿ ಮುಖ ನೋಡಿ ಚೇಂಜ್ ಇದೆ, ಈಗ ನಾನು ಇನ್ನೂ ಶೈನಿಂಗ್ ಕಪ್ಪು. ಆಗ ಅನಿತಾ ನಗುತ್ತಾ ಸತ್ಯ ಹೇಳಿಬಿಟ್ಟಳು, ಅತ್ತೆ ಸೋಪ್ ಮಾತ್ರ ಸಾಲದು, ಸಲೂನ್, ಫೇಶಿಯಲ್, ಸನ್ಸ್ಕ್ರೀನ್, ನಿದ್ರೆ, ನೀರು ಎಲ್ಲವೂ ಬೇಕು. ಈ ಸೋಪ್ ಚೆನ್ನಾಗಿದೆ ಅತ್ತೆ, ತಾನ್ ಎಲ್ಲ ರಿಮೂವ್ ಮಾಡುತ್ತೆ, ನಾನು ಇದೇ ಹಾಕೋದು. ಅತ್ತೆ ನಗುತ್ತಾ ಹೌದು ಸೊಸೆ, ಈ ಸೋಪ್ ನಂಗೆ ತುಂಬಾ ಇಷ್ಟ ಆಯ್ತು, ಇನ್ಮೇಲೆ ಈ ಒಂದೇ ಸೋಪ್ ಯೂಸ್ ಮಾಡೋದು ನಾನು. ಆ ದಿನದಿಂದ ಅತ್ತೆ ಸೊಸೆ ನಡುವೆ ಒಳ್ಳೆಯ ಬಾಂಧವ್ಯ ಶುರು. ಅತ್ತೆ ಹೇಳಿದಳು, ನೀನು ಬೆಳ್ಳಗೆ ಆಗ್ಲಿ, ನಾನು ಕಪ್ಪಾಗೇ ಇರ್ತೀನಿ, ಆದ್ರೆ ಇಬ್ಬರೂ ಖುಷಿಯಾಗಿರೋದೇ ಮುಖ್ಯ.